मैं हूँ शिवानी। ಈ ತಿಡಗುಂದಿ ಬ್ರಾಂಚ್ ಕೆನಾಲ್ ಇರ್ತಕ್ಕಂಥದ್ದು ಈ ತಿಡಗುಂದಿ ಬ್ರಾಂಚ್ ಕೆನಾಲ್ದಿಂದ ಹೊರ್ತಿ ಗ್ರಾಮದ ಹತ್ತಿರ 19 ಕೆರೆಗಳು ತುಂಬತಕ್ಕಂಥ ಒಂದು ಯೋಜನೆ. ಆ ಯೋಜನೆ ಈಗಾಗಲೇ ಪ್ರಾರಂಭ ಮಾಡಿ ತಾತ್ಕಾಲಿಕ 1-2-3 ದಿವಸ ಮಾತ್ರ ನೀರುಗಳನ್ನು ಬಿಟ್ಟಿರ್ತಕ್ಕಂಥದ್ದು. ಅದಕ್ಕೆ ಈಗ ಮುಂದೆ ನಾವು ಮತ್ತೆ ಅದನ್ನು ಚಾಲೂ ಮಾಡಿ ನಿಮಗೆಲ್ಲ ಬಿಡ್ತೇವೆ ಅನ್ನುವಂಥ ಮಾತನ್ನು ರೈತರಿಗೆ ಕಾಂಟ್ರಾಕ್ಟರು ಅಧಿಕಾರಿಗಳು ಎಲ್ಲ ಹೇಳಿ ಹೋಗಿರ್ತಕ್ಕಂಥದ್ದು. ಆದರೆ ಇವತ್ತಿನ ದಿವಸ ನಮಗೇನು ಅಂಜಿಕೆ ಬಂದದ ಅಂತ ಕೇಳಿದ್ರೆ ತೆಲಂಗಾಣಕ್ಕೆ ನೀರು ಬಿಟ್ಟಾರ ಅನ್ನುವಂಥ ಒಂದು ಸುದ್ದಿ ಅದ. ಆ ತೆಲಂಗಾಣಕ್ಕೆ ನೀರು ಬಿಟ್ಟು ಇಲ್ಲಿ ರೈತರಿಗೆ ಇವರು ಎಲ್ಲಿ ಮೋಸ ಮಾಡ್ತಾರೆ ಅನ್ನುವಂಥ ಒಂದು ಸಂಶಯ ಎಲ್ಲ ರೈತರಿಗೆ ಬರಲಾಗತ್ತೆ ಅದ. ಈಗಾಗಲೇ ಇಲ್ಲಿ ಬರಗಾಲ ಬಿದ್ದಿರ್ತಕ್ಕಂಥದ್ದು, ಇಲ್ಲಿ ಭೂಮಿಯೊಳಗೆ ನೀರನ್ನೂ ಇಲ್ಲ. ಇವರು ಏನಾದರೂ ಇದಕ್ಕೆ ಕೊಟ್ಟರೆ ನಮ್ಮ ಕೆಲವು ಸ್ವಲ್ಪ ಮಟ್ಟಿಗೆ ಬೆಳೆ ಅದಾವೆ. ಇಲ್ಲಿ ಒಂದು ತುಸು ದ್ರಾಕ್ಷಿ, ದಾಳಿಂಬ್ರ ಮತ್ತು ನಿಂಬೆ, ಬಾಳೆ ಹಿಂಗೆ ಸ್ವಲ್ಪ ಎಲ್ಲ ರೈತರಲ್ಲಿ ತುಸು ಅದಾವ. ಆದರೆ ಎಲ್ಲರೂ ಇದನ್ನೇ ಒಂದು ನೀರಿನ ಅಪೇಕ್ಷೆಯನ್ನು ಇಟ್ಕೊಂಡು ಕೂತಾರೆ. ಅದಕ್ಕೆ ಸರ್ಕಾರ ಆದಷ್ಟು ಜರೂರು ಇದಕ್ಕೆ ಬಿಡಬೇಕು. ಇಲ್ಲ ಅಂದರೆ ಜನರಿಗೆ ನೀವು ಬೇರೆ ಆ ನೀರನ್ನು ಉಪಯೋಗಿಸಿ ಈ ಜನರಿಗೆ ಮೋಸ ಮಾಡಬಾರ್ದು ಅಂತೇಳಿ ನಾನು ಸರ್ಕಾರಕ್ಕೆ ವಿನಂತಿಯನ್ನು ಮಾಡಿ. ಈಗ 19 ಕೆರೆಗಳು ತುಂಬಿಸಿ ಈ ಭಾಗದಾಗ ನೀರು ಹರಿಸ್ಬೇಕಂತೇಳಿ ಯೋಜನೆ ಮಾಡ್ಕೊಂಡಾರ. ಆದ್ರೂ ಕೂಡ ಕಾಮಗಾರಿ ಪೂರ್ಣ ಆದ್ರೂ ಇದನ್ನು ನೀರು ಬಿಡಿಸಿಲ್ರಿ. ಅಲ್ಲಿ ಏಕಾಏಕಿ ಅಲ್ಲಿ ಬೇರೆ ರಾಜ್ಯಗಳ ಬೇರೆ ಮಾನವೀಯತೆ ದೃಷ್ಟಿ ಮೇಲೆ ನೀರು ಬಿಡಾಕತ್ತಾರ. ನಮ್ಮ ರೈತರ ಮೇಲೆ ಮಾನವೀಯತೆ ದೃಷ್ಟಿ ಯಾಕಿಲ್ಲ? ನಮ್ಮ ರೈತರಿಗೂ ಕೂಡ ಮಾನವೀಯತೆ ದೃಷ್ಟಿ ಮುಂದೂ ಹೊತ್ತು ಅಲ್ಲದೆ ನಮ್ಮ ರೈತರಿಗೆ ಬಿಡಬೇಕಾದದ್ದೇನೆ ಅದಕ್ಕೆ ಹಕ್ಕದ. ನಮ್ಮ ರಾಜ್ಯದ ನೀರು ನಮ್ಮ ಜಿಲ್ಲೆಗೆ ಬಿಡಬೇಕು ಅನ್ನುವಂಥದ್ದು ಅದ. ಆದ್ರೆ ಬಿಟ್ಟು ಬೇರೆ ರಾಜ್ಯಕ್ಕೆ ನಾವು ಮಾನವೀಯತೆಯನ್ನು ಬಿಡ್ತೇವೆ ಅಂದ್ರೆ ನಾವೇನು ಸಾಯ್ಬೇಕೇನಿಲ್ಲಿ ಅನ್ನುವಂಥ ಒಂದು ವಿಚಾರಗಳನ್ನು ಸರ್ಕಾರ ಮಾಡಬೇಕು. ಆ ರೀತಿ ದ್ರೋಹ ಮಾಡಬಾರ್ದು. ಈ ಭಾಗದಲ್ಲಿ ನೀರಿನ ಇದನ್ನೇ ಇಲ್ಲ, ಅನುಕೂಲ ಇಲ್ಲ, ಬರಗಾಲ ಅದ ಪೂರ್ತಿನೇ ಇಲ್ಲಿ. ಅವ್ರಿಗೆ ಸರ್ಕಾರಕ್ಕೂ ಗೊತ್ತಾಗ್ತದೆ ಈ ಏರಿಯಾದಾಗ ಮಳೆ ಪ್ರಮಾಣ ಭಯಂಕರ ಕಡಿಮೆ ಆಗಿದೆ. ಅಷ್ಟೇನೆ ಇದನ್ನೇ ಇಲ್ಲ, ನೀರೇ ಇಲ್ಲ. ಎಲ್ಲಿನೂ ಕೆರೆಗಳದಾಗ ಎಲ್ಲಿನೂ ನೀರಿಲ್ಲ. ಈಗ ಆಸರಿ ಇದು ಒಂದೇ ಹಂಗಾದ್ರೆ? ಸದ್ಯ ಇದು ಆಸರಿ ಇದು ಒಂದೇನೆ. ಈ ಭಾಗದಾಗ ಏನೇನು ಬೆಳಿತಾರೆ? ಹೆಚ್ಚುವರಿ ಅಂತಂದ್ರೆ ಇವು ತೋಟಗಾರಿಕೆ ಬೆಳೀತಾರೆ. ಇಂದ ಈ ನೀರು ಇಲ್ಲಾರ್ಬಿಟ್ಟಾಗ ತೊಗರಿ ಮತ್ತು ಇವು ಸಾದಾ ಬೆಳೆಗಳನ್ನು ಬೆಳೀತಾರೆ. ಈಗ ಇದು ಅನುಷ್ಠಾನ ಆಗೋದ್ರಿಂದ ಅಂದಾಜು ಎಷ್ಟು ಎಕರೆ ಪ್ರದೇಶಕ್ಕೆ ಸುಮಾರು ಎಷ್ಟು ಇದಕ್ಕೆ ನೀರಾವರಿ? ನೋಡಿಲ್ಲ ನೀವು ಈಗ 19 ಅಂತಂದ್ರೆ ಕನಿಷ್ಠ ಒಂದು 20 ಊರುಗಳು ಇದ್ರೊಳಗೆ ಬರ್ತಾವ. 3 ತಾಲೂಕು 2 ತಾಲೂಕು ಇಂಡಿ ಮತ್ತು ಚಡ್ಚ. 20 ಅಂದ್ರೆ ಒಂದೊಂದು ಊರಾಗ 5-5 ಸಾವಿರ ಎಕರೆ ಹಿಡಿದ್ರೂ ಕೂಡ 1 ಲಕ್ಷ ಎಕರೆಗೆ ನೀರಾವರಿಗೆ ಅನುಕೂಲತೆ ಆಗ್ತಾವ ಅಂತ ಹೇಳ್ಬೋದು. ಅಂದ್ರೆ ಅದು ಭೂಮಿ ಒಳಗೆ ನೀರಿನ ಮಟ್ಟ ಹೆಚ್ಚಾಗ್ತದೆ. ಎಸ್. ಹೌದು. ತಮ್ಮ ಹೆಸರು? ಅಣ್ಣಪ್ಪ ಖೈನು.